ನಿಮಗೆ ಇಡ್ಲಿ ಬೆಳ್ಳಗೆ ಬರುತ್ತೆ. ಇದನ್ನ ಇವಾಗ ನಾನು ಅಂದರೆ ನೆನೆ ಹಾಕಿ ಇಟ್ಟಿದ್ದೇನೆ, ಆಲ್ರೆಡಿ ಕ್ಲೀನಾಗಿ ತೊಳೆದ್ಬಿಟ್ಟು ಮಿಕ್ಸಿಗೆ ಹಾಕೊತಾ ಇದ್ದೀನಿ. ಇದಾದ ನಂತರ 3 ಗ್ಲಾಸ್ ಅಕ್ಕಿಗೆ ನಾನು 1 ಗ್ಲಾಸಷ್ಟು ಉದ್ದಿನಬೇಳೆ, ನಾರ್ಮಲ್ ಆಗಿ ಮಾಡೋ ಥರ ಸೇಮ್ ರೇಷಿಯೋ 1 ಗ್ಲಾಸಷ್ಟು ಉದ್ದಿನ ಬೇಳೆನ ಇದನ್ನು ಕೂಡ ಅಷ್ಟೇ 6 ಗಂಟೆ ಕಾಲ ನೆನೆ ಹಾಕಿ ಇಟ್ಟಿದ್ದೇನೆ. ಇದನ್ನ ಕೂಡ ಅಷ್ಟೇ ನೀವು ನೀರು ಕ್ಲೀನಾಗಿ ಟ್ರಾನ್ಸ್ಪರೆಂಟಾಗಿ ಕಾಣೋ ಥರ ತೊಳಿಬೇಕು. ಆವಾಗಲೇ ನಿಮಗೆ ಇಡ್ಲಿ ಬೆಳ್ಳಗೆ ಬರುತ್ತೆ. ನೋಡಿ, ಇಷ್ಟು ಕ್ಲೀನ್ ಆಗಬೇಕು. ಇದನ್ನು ಕೂಡ ಅಷ್ಟೇ ನೀವು ನೆನೆ ಹಾಕಿದ ನಂತರ ತೊಳೆದ್ರೂ ಆಗುತ್ತೆ, ನೆನೆ ಹಾಕೋಕ್ಕಿಂತ ಮುಂಚೆ ತೊಳೆದ್ರೂ ಆಗುತ್ತೆ. ಇದನ್ನು ಕೂಡ ಅಷ್ಟೇ ನಾನು ಅದೇ ಮಿಕ್ಸಿಗೆ ಹಾಕೊತಾ ಇದ್ದೀನಿ. ನಾನು ಅಕ್ಕಿ ಮತ್ತು ಉದ್ದನ್ನು ಸಪ್ರೇಟಾಗಿ ರುಬ್ಬಲ್ಲ, ಒಂದೇ ಸರಿ ರುಬ್ಬೋದು. ಇವಾಗ ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಸಬ್ಬಕ್ಕಿ, ಅದನ್ನು ಕೂಡ ಅಷ್ಟೇ ನೆನೆ ಹಾಕಿ ಕ್ಲೀನಾಗಿ ತೊಳೆದ್ಬಿಟ್ಟು ನಾವು ಮಿಕ್ಸಿಗೆ ಹಾಕೋಬೇಕು. ಎಲ್ಲದನ್ನು ಅಷ್ಟೇ 6 ಗಂಟೆ ಕಾಲ ನೆನೆ ಹಾಕಬೇಕು. 2 ಟೇಬಲ್ ಸ್ಪೂನಷ್ಟು ಸಬ್ಬಕ್ಕಿ ಇಡ್ಲಿ ಮೆತ್ತಗೆ ಬರುತ್ತೆ, ಬೆಳ್ಳಗೆ ಬರುತ್ತೆ. ಇವಾಗ ರುಬ್ಬೋ ಟೈಮಲ್ಲಿ ಒಂದು ಸ್ವಲ್ಪ ಬಿಸಿ ನೀರಿಗೆ 1 ಹಿಡಿಯಷ್ಟು ಅವಲಕ್ಕಿನ ಹಾಕಿ ಅದನ್ನ ಒಂಚೂರು ಒದ್ದೆ ಮಾಡಿಕೊಂಡು, ನೋಡಿ ಈ ಥರ ಒದ್ದೆ ಮಾಡಿಕೊಂಡು ನೀರನ್ನು ಹಿಂಡಿ ನೀವು ರುಬ್ಬುವಾಗ ಮಿಕ್ಸಿಗೆ ಹಾಕೋಬೇಕು. ಯಾಕೆ ಅವಲಕ್ಕಿ ಅಂತಂದರೆ ಮಲ್ಲಿಗೆ ಇಡ್ಲಿ ಎಲ್ಲ ಮೆತ್ತಗೆ ಬರುತ್ತೆ, ತುಂಬಾ ಸಾಫ್ಟಾಗಿ ಬರುತ್ತೆ. ಕೆಲವರು ಮೆಂತೆ ಹಾಕ್ತಾರೆ, ನಾನು ಮೆಂತೆ ಹಾಕ್ತಾ ಇಲ್ಲ. ಮೆಂತೆ ಹಾಕಿದರೆ ಕಲರ್ ಒಂದು ಸ್ವಲ್ಪ ನಿಮಗೆ ಯೆಲ್ಲೋಯಿಶ್ ಬರುತ್ತೆ. ನಾನು ತುಂಬಾ ಬೆಳ್ಳಗೆ ಇಡ್ಲಿ ಮಾಡೋ ಟಿಪ್ಸನ್ನು ಹೇಳ್ತಾ ಇರೋದ್ರಿಂದ ಮೆಂತೆ ಹಾಕ್ತಿಲ್ಲ. ರುಬ್ಲಿಕ್ಕೆ ನಮಗೆ 3 ಗ್ಲಾಸಷ್ಟು ನೀರು ಬೇಕು. ರೈಸ್ ಎಷ್ಟು ಹಾಕಿದೀವೋ ಅಷ್ಟೇ ನೀರನ್ನು ಹಾಕ್ಕೊಂಡು ರುಬ್ತಾ ಇದ್ದೀನಿ. ನೀವು ಒಂದು ಲಾಟಲ್ಲಿ ರುಬ್ಕೊಳ್ಳಿ ಅಥವಾ 2 ಸರಿ ಬೇಕಾದರೂ ರುಬ್ಕೊಳ್ಳಿ. ಸ್ವಲ್ಪ ತರಿಯಾಗಿ ಈ ಹದಕ್ಕೆ ರುಬ್ಕೋಬೇಕು. ತುಂಬ ನೈಸಾಗಿ ದೋಸೆ ಹಿಟ್ಟಿನ ಹದಕ್ಕೆ ನಾವು ಇಡ್ಲಿ ಹಿಟ್ಟನ್ನು ರುಬ್ಕೋಬಾರ್ದು. ಒಂದು ಸ್ವಲ್ಪ ತರಿ ಇದ್ರೇ ಇಡ್ಲಿ ತುಂಬಾ ಚೆನ್ನಾಗಿ ಬರೋದು. ಒಂದು ಪಾತ್ರೆಗೆ ಹಾಕಬೇಕು. ಪಾತ್ರೆ ಕೂಡ ತುಂಬ ಕ್ಲೀನಾಗಿ ಡ್ರೈ ಆಗಿರಬೇಕು. ಬೇಕಾದರೆ ಒಂದು ಸ್ವಲ್ಪ ಪಾತ್ರೆಯನ್ನು ಬಿಸಿ ಮಾಡಿಕೊಳ್ಳಿ, ನೀಟಾಗಿ ಕಲಿಸ್ಕೊಂಡು ಇವಾಗ ಒಂದು ಅರ್ಧ ಗ್ಲಾಸ್ ಅಷ್ಟೇ ನೀರನ್ನು ನಾನು ಹಾಕ್ತಾ ಇದ್ದೀನಿ. ಅಂದರೆ ರೈಸ್ ಹಾಕಿರೋ ನೀರಲ್ಲಿ ಲೋಟದಲ್ಲಿ ಅರ್ಧ ಗ್ಲಾಸಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ. ಟೋಟಲ್ ಆಗಿ 4 ಗ್ಲಾಸಷ್ಟು ಉದ್ದು ಮತ್ತು ರೈಸಿಗೆ 3.5 ಗ್ಲಾಸಷ್ಟು ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೇನೆ. ಕೈಯಿಂದನೇ ಕಲಿಸ್ಕೊಳ್ಳಿ. ನೀವು ನೋಡ್ಬೋದು, ಕೈಯಿಂದ ಕಲಿಸಿದ್ರೆ ಆ ಬಿಸಿ ಇರುತ್ತಲ್ಲೋ, ಬಿಸಿ ತಾಗಿದ್ರೆ ಅಕ್ಕಿ ಹಿಟ್ಟು ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ. ಚೆನ್ನಾಗಿ ಕಲಸಿ ಆದ ನಂತರ ನಾನು ಸೋಡಾ ಪುಡಿ ಹಾಕ್ತಾ ಇಲ್ಲ. ನೋಡಿ, ಈ ಪಾತ್ರೆನ ನೀಟಾಗಿ ಕ್ಲೋಸ್ ಮಾಡಬೇಕು. ಒಂದು ಚೂರು ಎಲ್ಲಿ ಕೂಡ ಗಾಳಿ ಆಡಬಾರ್ದು. ಇವಾಗ ಒಂದು ದಪ್ಪ ಬಟ್ಟೆ ಇದ್ದರೆ, ಬೆಡ್ಶೀಟ್ ಕೂಡ ಇದ್ದರೆ ಆಗುತ್ತೆ. ಇಲ್ಲ ನಾರ್ಮಲ್ ಆಗಿರುವಂಥ ಟವೆಲ್ ಇದ್ದರೆ ಆ ಟವೆಲಿಂದ ಇದನ್ನ ಪೂರ್ತಿಯಾಗಿ ಕ್ಲೋಸ್ ಮಾಡಿಬಿಟ್ಟು ಒಂದು ಎಲ್ಲೂ ಗಾಳಿ ಹೋಗದಂತಹ ಜಾಗದಲ್ಲಿ ನೀವು ಕಬೋರ್ಡ್ ಒಳಗಡೆ ಎಲ್ಲಾದರೂ ಇದನ್ನ ನೀವು ಇಟ್ಟು ಬಿಡಬೇಕು. ಓವರ್ನೈಟ್ ಇಟ್ಟು ಬಿಡಬೇಕು. 8ರಿಂದ 10 ಗಂಟೆ ಇಡಬೇಕು. ಕೆಲವರು ಓವನ್ನಲ್ಲಿ ಇರ್ತಾರೆ, ಆ ಥರ ಇದ್ರೂ ನಡೀತದೆ. ಇವಾಗ ಏನು ಮಾಡಬೇಕು ಗೊತ್ತಾ, ಬೆಳಗ್ಗೆ 8 ಗಂಟೆ ಆದ ನಂತರ ಇದನ್ನ ಓಪನ್ ಮಾಡಿ ನೋಡ್ತಾ ಇದ್ದೇನೆ. ಬಟ್ ಏನಾಗಿದೆ ನನಗೆ ಅಂತಂದರೆ, ಚಳಿ ಟೈಮಲ್ಲಿ ಕೆಲವೊಂದು ಸರಿ ಇದು ಉಬ್ಬಿ ಬರಲ್ಲ, ಈ ಹಿಟ್ಟು ಉಬ್ಬಿ ಬಂದಿಲ್ಲ. ನೋಡಿ, 8ರಿಂದ 10 ಗಂಟೆ ಇಟ್ಟರೂ ಉಬ್ಬಿ ಬಂದಿಲ್ಲ. ಇವಾಗ ಏನು ಮಾಡೋದು, ತುಂಬಾ ಸಿಂಪಲ್ ಆಗಿರುವಂಥ ಒಂದು ಸೀಕ್ರೆಟನ್ನು ಹೇಳ್ತೀನಿ. ಈ ಥರ ಆದಾಗ ಏನು ಮಾಡಬೇಕು ಅಂತಂದರೆ, ನಾವು ಮತ್ತೆ ಲಿಡ್ಡನ್ನು ಕ್ಲೋಸ್ ಮಾಡಿಬಿಡಿ. ನೀರನ್ನು ಒಂದು ಪಾತ್ರೆಯಲ್ಲಿ ಬಿಸಿ ಮಾಡ್ಕೊಳ್ಳಿ. ಅಗಲ ಪಾತ್ರೆಯಲ್ಲಿ ಬಿಸಿ ಮಾಡ್ಕೊಳ್ಳಿ. ಉಗುರು ಬೆಚ್ಚಕ್ಕಿಂತ ಜಾಸ್ತಿ ಬಿಸಿ ಇರಬೇಕು. ಆ ನೀರಲ್ಲಿ ಈ ಇಡ್ಲಿ ಹಿಟ್ಟು ಕಲಸಿಟ್ಟಿರೋ ಪಾತ್ರೆ ಇದೆಯಲ್ಲ, ಅದನ್ನ ಕ್ಲೋಸ್ ಆಗಿ ಇಟ್ಬಿಡ್ಬೇಕು. ಈ ಥರ ಇಟ್ಟುಬಿಟ್ಟು ಒಂದು ಬಟ್ಟೆಯಿಂದ ಮುಚ್ಚಿಬಿಟ್ಟು ಅದನ್ನ ಕ್ಲೋಸ್ ಮಾಡಿಬಿಟ್ಟು ಬಟ್ಟೆಯಿಂದ ಮುಚ್ಚಿಬಿಟ್ಟು 1 ಗಂಟೆ ಬಿಡೋಣ, ಮತ್ತೆ 1 ಗಂಟೆ ಬಿಡೋಣ. ಜಸ್ಟ್ 1 ಅವರ್, ಅಂದರೆ ಬೆಳಗಿನ ತನಕ ನಿಮಗೆ ಹಿಟ್ಟು ಉಬ್ಬಿ ಬಂದಿಲ್ಲದಿದ್ದರೆ ಮಾತ್ರ. ನಾರ್ಮಲಾಗಿ ಈ ಥರ ಮಾಡಿದರೆ ನಾರ್ಮಲ್ ಸೆಕೆ ಟೈಮಲ್ಲಿ ಆರಾಮ್ಸೆ ಉಬ್ಬಿ ಬರುತ್ತೆ. ಇದೇ ಥರ ನಾನು ಮಾಡೋದು. ಬಟ್ ಇವತ್ತು ಚಳಿ ಇರೋದ್ರಿಂದ ಉಬ್ಬಿ ಬಂದಿಲ್ಲ, ಅದಕ್ಕೋಸ್ಕರ ನಾನು ಈ ಟಿಪ್ಸನ್ನು ಫಾಲೋ ಮಾಡ್ತಾ ಇದ್ದೀನಿ. 1 ಗಂಟೆ ಬಿಟ್ಟು ನೋಡ್ತಾ ಇದ್ದೇನೆ. ನೋಡಿ, ಕರೆಕ್ಟಾಗಿ ಹಿಟ್ಟು ಉಬ್ಬಿ ಅದಕ್ಕೆ ಬಂದಿದೆ. ನಮಗೆ ಇವಾಗ ಮಲ್ಲಿಗೆ ಇಡ್ಲಿನ ಮಾಡೋಕ್ಕೆ ರೆಡಿ ಆಗಿದೆ. ಇವಾಗ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಇಡ್ಲಿ ಮಾಡುವಾಗ ಉಪ್ಪನ್ನು ಸೇರಿಸ್ಬೋದು, ಯಾಕಂತಂದ್ರೆ ಇಲ್ಲದಿದ್ದರೆ ಮೇಲ್ಗಡೆ ನೀರು ನಿಲ್ಲುತ್ತೆ. ಆದ್ದರಿಂದ ಇಡ್ಲಿ ಮಾಡುವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸಿ. ಬೇಕಾದರೆ ಕೆಲವರು ಸ್ವಲ್ಪ ಸಕ್ಕರೆ ಹಾಕ್ತಾರೆ, ಅಂದರೆ ರುಚಿಗೆ ಸೇರಿಸ್ಬಿಟ್ಟು ಇವಾಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇಡ್ಲಿ ಪಾತ್ರೆಗೆ ಆಯಿಲನ್ನು ಸವರ್ಕೋಬೇಕು ಅಥವಾ ತುಪ್ಪನ ಸವರ್ಕೋಬೇಕು. ಯಾಕಂತಂದರೆ ಇಡ್ಲಿ ನಂತರ ನೀಟಾಗಿ ಎದ್ದು ಬರುತ್ತೆ. ಹಿಟ್ಟನ್ನು ಹಾಕ್ಕೊಂಡು ಇವಾಗ ಇಡ್ಲಿ ಪಾತ್ರೆನ ಸ್ಟವ್ ಮೇಲಿಟ್ಟು ಕ್ಲೋಸ್ ಮಾಡಿಬಿಟ್ಟು ಸ್ಟೀಮಲ್ಲಿ 10 ನಿಮಿಷ ಸಾಕು. ಎಕ್ಸಾಕ್ಟಾಗಿ 8ರಿಂದ 10 ನಿಮಿಷ ಬೆಂದರೆ ನೋಡಿ, ನಿಮಗೆ ಕಾಣ್ತಾ ಇದೆಯಾ, ಕರೆಕ್ಟಾಗಿ 10 ನಿಮಿಷ ಆಗಿದೆ. ಉಬ್ಬಿ ಬಂದಿದೆ ನೋಡಿ, ಮೇಲ್ಗಡೆ ಎತ್ತರ ಕಾಣ್ತಾ ಇದೆ ನಿಮಗೆ. ಮೆತ್ತಗೆ ಕೂಡ ಆಗಿದೆ, ತುಂಬಾ ಚೆನ್ನಾಗಿ ಬಂದಿದೆ.
ತೆಗೆದಿಟ್ಬಿಟ್ಟು ಇಮಿಡಿಯೇಟಾಗಿ ಒಂದು ಸ್ವಲ್ಪ ತಣ್ಣೀರನ್ನು ಚಿಮುಕಿಸ್ಬಿಟ್ಟು ಜಸ್ಟ್ 1 ನಿಮಿಷ ಬಿಟ್ಟು ಇದನ್ನ ತೆಗಿಬೇಕು. ಜಾಸ್ತಿ ತಣ್ಣಗಾಗಲಿಕ್ಕೆ ಬಿಟ್ಟರೆ ಪಾತ್ರೆಗೆ ಅಂಟ್ಕೊಳ್ಳುತ್ತೆ. ಬಿಸಿ ಇರುವಾಗಲೇ ಸ್ವಲ್ಪ ನೀರು ಚಿಮುಕಿಸ್ಬಿಟ್ಟು 1 ನಿಮಿಷ ಬಿಟ್ಟು ತೆಗೆದ್ರೆ ನೋಡಿ ಎಷ್ಟು ಪರ್ಫೆಕ್ಟಾಗಿ ತೆಗೀಲಿಕ್ಕೆ ಬರ್ತದೆ. ಹಾಗೆಯೇ ಇಡ್ಲಿ ಕೂಡ ಎಷ್ಟು ಮೆತ್ತಗಾಗಿದೆ ಅಂತ ನೋಡಿ. ನಿಮಗೆ ಆ ಟೆಕ್ಸ್ಚರ್ ಇದು ನೋಡಿದ್ರೇ ಗೊತ್ತಾಗುತ್ತೆ ಇಡ್ಲಿ, ಮಲ್ಲಿಗೆ ಇಡ್ಲಿ ಎಷ್ಟು ಸೂಪರಾಗಿ ಬಂದಿದೆ ಅಂತ. ನೋಡ್ತಾ ಇದ್ದೀರಲ್ವಾ, ಪರ್ಫೆಕ್ಟ್ ಆಗಿರುವಂಥ ಮಲ್ಲಿಗೆ ಇಡ್ಲಿನ ನಾವು ಎಷ್ಟು ಸುಲಭವಾಗಿ ಎಷ್ಟು ಸಿಂಪಲಾಗಿ ಮಾಡಿದ್ವಿ ಅಂತ ಎಲ್ಲ ಟಿಪ್ಸನ್ನು ನಾನು ಹೇಳ್ಕೊಟ್ಟಿದ್ದೀನಿ. ಬೆಳ್ಳಗೆ ಆಗಬೇಕು ಅಂತಂದರೆ ಏನು ಮಾಡಬೇಕು, ಹಾಗೆಯೇ ಮೆತ್ತಗಾಗಬೇಕು ಅಂತಂದರೆ ಏನು ಮಾಡಬೇಕು, ಪರ್ಫೆಕ್ಟಾಗಿ ಬರಬೇಕು ಅಂತಂದರೆ ಏನು ಮಾಡಬೇಕು ಎಲ್ಲ ಹೇಳಿದ್ದೇನೆ. ಬೆಳ್ಳಗಾಗಬೇಕು ಅಂತಂದರೆ ಅಕ್ಕಿ ಮತ್ತು ಉದ್ದನ್ನು ನೀಟಾಗಿ ತೊಳ್ಕೊಬೇಕು, ಮೆಂತೆ ಹಾಕೋಬಾರ್ದು. ಮೆತ್ತಗಾಗಬೇಕು ಅಂತಂದರೆ ಸ್ವಲ್ಪ ಅವಲಕ್ಕಿನ ಸೇರಿಸ್ಕೋಬೇಕು. ಆಮೇಲೆ ತುಂಬ ನೈಸಾಗಿ ರುಬ್ಬಾರ್ದು, ಚುರು ತರಿಯಾಗಿ ರುಬ್ಬಬೇಕು. ಇಡ್ಲಿ ಮಾಡೋಕ್ಕಿಂತ ಮುಂಚೆ ನಾವು ಒಂದು ಸ್ವಲ್ಪ ಪಾತ್ರೆಗೆ ಆಯಿಲನ್ನು ಸವರಬೇಕು. 8-10 ಗಂಟೆ ಇಟ್ಟರೂ ಕೂಡ ಉಬ್ಬು ಬಂದಿಲ್ಲದಿದ್ದರೆ ನೀವು ಸ್ವಲ್ಪ ಬಿಸಿ ನೀರಲ್ಲಿ ಇಡ್ಲಿ ಹಿಟ್ಟಿನ ಪಾತ್ರೆನ ಇಟ್ಬಿಟ್ಟು ಕ್ಲೋಸ್ ಮಾಡಿ 1 ಗಂಟೆ ನಂತರ ಬಿಟ್ಟು ನೋಡಿದಾಗ ಹಿಟ್ಟು ಉಬ್ಬಿ ಬರುತ್ತೆ. ಪರ್ಫೆಕ್ಟಾಗಿ ನೀಟಾಗಿ ನಮಗೆ ಮಲ್ಲಿಗೆ ಇಡ್ಲಿನ ಆರಾಮ್ಸೆ ಮನೆಯಲ್ಲೇ ಮಾಡ್ಕೋಬೋದು. ಮಲ್ಲಿಗೆ ಇಡ್ಲಿ ಮಾಡುವ ಈ ಎಲ್ಲ ಸೀಕ್ರೆಟ್ ಟಿಪ್ಸ್ಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ನೀವು ಮಾತ್ರ ನೋಡೋದಲ್ಲ, ಬೇರೆಯವರಿಗೆ ಕೂಡ ಶೇರ್ ಮಾಡಿ.